ಒಂದು ವಾರದ ತನಕ ಇದನ್ನು ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಬೇಕಾದಾಗ ಇದರಲ್ಲೇ ಮೋದಕ ಇಲ್ಲ ಅಂತಂದ್ರೆ ಕೊಬ್ಬರಿ ಕಡುಬನ್ನ ಮಾಡ್ಕೋಬೋದು. ಗೌರಿ ಗಣೇಶನ ಹಬ್ಬದಾಗ ಒಬ್ಬೊಬ್ಬರ ಮನ್ಯಾಗ ಒಂದೊಂದು ರೀತಿ ಪ್ರಸಾದ ಮಾಡ್ತಾರೆ. ನಮ್ಮ ಮನ್ಯಾಗ ಗಣಪತಿ ನೈವೇದ್ಯಕ್ಕೆ ಅಂತೇಳಿ ಹೆಚ್ಚಾಗಿ ನಾವು ಒಣ ಕೊಬ್ಬರಿ ಮೋದಕ ಮಾಡ್ತೀವಿ. ಇವತ್ತು ನಾನು ನಿಮ್ಮ ಜೋಡಿ ಆ ರೆಸಿಪಿನ ಶೇರ್ ಮಾಡಕತ್ತೀನಿ. ನಿಮ್ಮ ಮನ್ಯಾಗ ನೀವು ಪ್ರಸಾದಕ್ಕೆ ನೈವೇದ್ಯಕ್ಕೆ ಏನೆಲ್ಲ ಮಾಡ್ತೀರಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಒಂದು ಮಿಕ್ಸಿ ಜಾರ್ನಾಗ 1 ಕಪ್ಪಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಕತ್ತೀನಿ ರೀ. ಈ ರೆಸಿಪಿಗೆ ಕೊಬ್ಬರಿನ ತುರ್ದ ತಗೋಬೇಕು, ಕಟ್ ಮಾಡಿ ತಗೊಳಕ್ಕೆ ಹೋಗ್ಬೇಡ್ರಿ. ಅರ್ಧ ಕಪ್ಪಷ್ಟು ಬೆಲ್ಲ ಹಾಕಕತ್ತೀನಿ ರೀ. ಬೆಲ್ಲನೂ ಅಷ್ಟು ತುರಿದು ಅಳತೆ ಮಾಡಿ ತಗೋರಿ. ಸಿಪ್ಪಿ ಬಿಡಿಸಿದ್ದು ಒಂದು 2 ಏಲಕ್ಕಿ, ಅರ್ಧ ಚಮಚದಷ್ಟು ಜಾಯಿಕಾಯಿ ಪುಡಿ ಮತ್ತು 1 ಚಮಚದಷ್ಟು ಒಣ ಶುಂಠಿ ಪುಡಿ ಹಾಕಿದ್ದಾರೆ. ಈಗ ಇದನ್ನು ಮಿಕ್ಸಿ ಮಾಡಬೇಕು. ಇದು ಭಾಳ ಮುಖ್ಯ. ಸರಿಯಾಗಿ ನಾವು ಮಿಕ್ಸಿ ಮಾಡಲಿಲ್ಲಪ್ಪ ಅಂತಂದ್ರೆ ಹೂರ್ಣ ಚಲೋ ಆಗೋದಿಲ್ಲ. ಮಿಕ್ಸಿನ ಹಿಂಗೆ ಬಿಟ್ಟು ಬಿಟ್ಟು ಉಲ್ಟಾ ರನ್ ಮಾಡಬೇಕು, ಅಂದ್ರೆ ಅಪೋಸಿಟ್ ಸೈಡ್ ರನ್ ಮಾಡಬೇಕು. ಆಮೇಲೆ ಲಕ್ಷ ಇರಲಿ, ಭಾಳೊತ್ತು ಒಂದೇ ಸೌನ ಮಿಕ್ಸಿ ಮಾಡಬಾರ್ದು. ಅವಾಗವಾಗ ನಡ್ಬರ್ಕ್ ಇದನ್ನು ನಿಲ್ಲಿಸ್ಬಿಟ್ಟು ಸ್ವಲ್ಪ ಇದನ್ನು ಮೇಲೆ ಕೆಳಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಮತ್ತೆ ಮಿಕ್ಸಿ ಮಾಡಬೇಕು. ಒಂದೇ ಸೌನ ಮಾಡಿದ್ರವಾಗ ಇದು ಪೇಸ್ಟ್ ಆಗ್ತೈತಿ. ನೋಡ್ರಿ, ಹೂರ್ಣ ಹಿಂಗೆ ಪುಡಿ ಪುಡಿ ಆಗಬೇಕು, ನೈಸ್ ಪೇಸ್ಟ್ ಮಾಡಬಾರ್ದು. ಕೊಬ್ಬರಿ ಸ್ವಲ್ಪ ಸಣ್ಣ ಆಗಬೇಕು. ಆಮೇಲೆ ಬೆಲ್ಲ ಜೋಡಿ ಚಲೋ ತಂಗಿ ಹೊಂದ್ಕೊಂಡಿರ್ಬೇಕು. ಈಗ ಇದನ್ನು ಒಂದು ಬೌಲ್ನ ಹಾಕಕತ್ತೀನಿ ರೀ. ಈ ಹೂರ್ಣನ ಒಂದು ವಾರದ ತನಕ ಸ್ಟೋರ್ ಮಾಡಿ ಇಟ್ಕೊಂಡು ಉಪಯೋಗಿಸ್ಬೋದು. ನಿಮ್ಮ ಕಡೆ ಟೈಮ್ ಇದ್ದಾಗ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಹೂರ್ಣ ಮಾಡಿ ಇಟ್ಕೊಂಡ್ರಪ್ಪ ಅಂತಂದ್ರೆ ಹಬ್ಬದ ದಿನ ಬರೀ ಹಿಟ್ಟನ್ನಾದ್ಬಿಟ್ಟು ಮೋದಕ ಇಲ್ಲ ಅಂತಂದ್ರೆ ಕೊಬ್ಬರಿ ಕಡುಬನ್ನ ಮಾಡ್ಕೋಬೋದು. 1 ಟೀ ಸ್ಪೂನಷ್ಟು ಹುರಿದಿದ್ದು ಕಸಕಸಿ ಹಾಕಿ ಹಿಂಗೆ ಇದನ್ನು ಕೈಲೇ ಸ್ವಲ್ಪ ಲೈಟಂಗೆ ತಿಕ್ಕೊಂತ ಮಿಕ್ಸ್ ಮಾಡಬೇಕು. ಬೆಲ್ಲದೇನ್ರೆ ಗಂಟು ಕೊಳಿದ್ದಪ್ಪ ಅಂತಂದ್ರೆ ಒಡಿತಾವು. ಸರಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಈಗ ನೋಡ್ರಿ ಹೂರ್ಣ ರೆಡಿ ಆಯ್ತು. 1 ಕಪ್ ತುರಿದಿದ್ದು ಒಣ ಕೊಬ್ಬರಿಗೆ ಅರ್ಧ ಕಪ್ಪಷ್ಟು ತುರಿದಿದ್ದು ಬೆಲ್ಲ ಅಗದಿ ಬರೋಬ್ಬರಿ ಆಗ್ತೈತಿ. ನೀವೇನ್ರಿ ಸಿಹಿ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಿದ್ರಪ್ಪ ಅಂತಂದ್ರೆ ಇನ್ನೂ 1 ಟೇಬಲ್ ಸ್ಪೂನಷ್ಟು ಇಲ್ಲಾಂದ್ರೆ ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕೋಬೋದು. ಅದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಮೊದ್ಲ ನಾ ಇಲ್ಲೇ ಹಿಟ್ಟು ನಾದಿ ಇಟ್ಕೊಂಡಿದ್ದಾರೆ. ಈಗ ಇದು ನೆಂದೈತಿ. ಗೋಧಿ ಹಿಟ್ಟಿನಾಗ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಗಟ್ಟಿ ಹಿಟ್ಟು ನಾದಿ ಇಟ್ಕೊಂಡಿದ್ದೆ. ಒಂದು 10 ನಿಮಿಷ ನೆನೆಸಿದ್ರೆ ಸಾಕು. ಪೂರಿ ಹಿಟ್ಟಿನ ಹದ ಇರಬೇಕು. ಇದ್ರಾಗ 2 ದೊಡ್ಡ ಉಳ್ಳಿ ಮಾಡಿಕೊಂಡು 1 ಉಳ್ಳಿ ತಗೊಂಡು ಒಣ ಗೋಧಿ ಹಿಟ್ಟಿನಾಗ ಅದ್ಬಿಟ್ಟು ಒಂದು ದೊಡ್ಡ ಚಪಾತಿ ಲಟ್ಸಕತ್ತೀನಿ ರೀ. ಈ ಚಪಾತಿ ಭಾಳ ದಪ್ಪನೂ ಇರಬಾರ್ದು ಮತ್ತು ಭಾಳ ತೆಳ್ಳಗೂ ಇರಬಾರ್ದು. ಒಂದು ದೊಡ್ಡ ಚಪಾತಿ ಲಟ್ಸಿದ ಮೇಲೆ ಒಂದು ಡಬ್ಬಿ ಮುಚ್ಚಳ ಇಲ್ಲ ಅಂತಂದ್ರೆ ಈ ಥರದ್ದೊಂದು ಕೊರದ ಬಟ್ಲ ತಗೊಂಡು ಸಣ್ಣ ಪುರಿಗಳನ್ನ ಕತ್ತರ್ಸಕತ್ತೀನಿ ರೀ. ಹಿಂಗೆ ಮಾಡೋದ್ರಿಂದ ಟೈಮ್ ಸೇವ್ ಆಗ್ತೈತಿ ಮತ್ತು ಮೋದಕ ಎಲ್ಲ ಒಂದೇ ಸೈಜ್ ಆಗ್ತಾವೆ, ನೋಡಕ್ಕೆ ಚಂದ ಕಾಣಿಸ್ತಾವೆ. ಇದ್ರ ದಂಡಿ ಸ್ವಲ್ಪ ದಪ್ಪ ಇರ್ತಾವ್ರಿ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಸ್ವಲ್ಪ ಇದ್ರ ಮೇಲೆ ಒಂದ್ಸಲ ಲಟ್ಸ್ಕೊಂಡ್ಬಿಟ್ರೆ ಸಾಕು, ಸಮ ಆಗ್ತಾವು. ನೆಕ್ಸ್ಟ್ ಇದ್ರಾಗ ಮೊದಲು ರೆಡಿ ಮಾಡಿಟ್ಟಿದ್ದು ಹೂರ್ಣ ಇತ್ತಲ್ರಿ ಅವನ್ನ ತುಂಬಬೇಕು. 1 ಇಲ್ಲ ಅಂತಂದ್ರೆ 2 ಚಮಚದಷ್ಟು ಎಷ್ಟು ಹಿಡಿತೈತಂತೇಳಿ ನೋಡ್ಕೊಂಡು ಹಾಕ್ರಿ. ಈಗ ಇದನ್ನು ಕೈಯಾಗ ತಗೊಂಡು ಹೂರ್ಣನ ಎಲ್ಲ ನಡಬರ್ಕ್ ಸೇರಿಸ್ಬೇಕು. ಹೆಬ್ಬೆಟ್ಟಿಲೆ ಒತ್ತಿಬಿಟ್ಟು ಇನ್ನೊಂದು ಕೈಲಿ ಹಿಂಗೆ ದಂಡಿನ ಮಡ್ಚ್ಕೊಂತ ಹೋಗ್ರಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಸಣ್ಣ ಸಣ್ಣ ಫೋಲ್ಡ್ ಮಾಡ್ಕೋಬೇಕು, ಅಂದ್ರೆ ಮೋದಕ ನೋಡೋಕೆ ಚಂದ ಕಾಣಿಸ್ತಾವು. ಎಲ್ಲ ತುದಿಗಳನ್ನ ಸೇರಿಸಿ ಹಿಂಗೆ ಚೂಪ್ ಮಾಡ್ಕೋಬೇಕು. ಮ್ಯಾಲೆ ಇದೇನು ಸ್ವಲ್ಪ ಇರುತ್ತಲ್ಲ ಅದನ್ನು ಎಕ್ಸ್ಟ್ರಾ ಹಿಟ್ಟನ್ನ ತೆಗೆದ್ಬಿಟ್ಟು ಈ ತುದಿನ ಸ್ವಲ್ಪ ಲೈಟಂಗೆ ತಿರುವ್ರಿ. ಅವಾಗ ಮೋದಕ ಭಾಳ ಚಂದ ಆಗ್ತಾವು. ಈಗ ಮೊದಲನೇ ಮೋದಕ ರೆಡಿ ಆಯ್ತು ನೋಡ್ರಿ. ಹಿಂಗೆ ಎಲ್ಲ ಮೋದಕ ಮಾಡ್ಕೋಬೇಕು. ನಿಮ್ಗೆ ಕೈಯಾಗ ಹಿಡ್ಕೊಂಡು ಮೋದಕ ಮಾಡೋಕೆ ಅಷ್ಟು ಸರಿ ಆಗಲಿಲ್ಲ, ಕಂಫರ್ಟೇಬಲ್ ಆಗಲಿಲ್ಲಪ್ಪ ಅಂತಂದ್ರೆ ಕೆಳಗಿಟ್ಕೊಂಡು ನೀವು ಮಾಡ್ಕೋಬೋದು. ಮೋದಕ ಬೇಡ ಅಂತಂದ್ರೆ ಇದೇ ಹೂರ್ಣ ಬಳಸಿ ನೀವು ಕಡುಬನ್ನು ಮಾಡ್ಕೋಬೋದು. ಇದಕ್ಕೆ ಕೊಬ್ಬರಿ ಕಡುಬು ಅಂತ ಕರೀತಾರೆ. ಈಗ ಎಲ್ಲ ಮೋದಕ ಮಾಡಿದ್ಮೇಲೆ ಒಂದು ಸ್ಟೀಲ್ ಚಾನ್ಗಿ ತೊಗೊಂಡಿದ್ರಾಗ ಸ್ವಲ್ಪ ಎಣ್ಣೆ ಹಚ್ಚಕತ್ತೀನಿ. ಎಲ್ಲ ಕಡೆ ಎಣ್ಣೆ ಹಚ್ಚಿ ಸವರಬೇಕು. ಇದ್ರಾಗ ರೆಡಿ ಮಾಡಿದ್ದ ಮೋದಕ ಮತ್ತು ಕಡುಬನ್ನ ಇಡಾಕತ್ತೀನಿ. ಸ್ವಲ್ಪ ನಡಬರಕ್ಕೆ ಜಾಗ ಬಿಡಬೇಕು, ಯಾಕಂದ್ರೆ ಬಂದ ಮೇಲೆ ಒಂದಕ್ಕೊಂದು ಅಂಟ್ಕೋತಾವೆ. ಸ್ವಲ್ಪ ಜಾಗ ಬಿಟ್ಟು ಜೋಡಿಸ್ರಿ. ಈಗ ಇವನ್ನ ಸ್ಟೀಮ್ ಮಾಡಬೇಕು. ಈ ಕಡೆ ನಾನು ಮೊದಲ ಗ್ಯಾಸ್ ಮೇಲೆ ಒಂದು ಬುಟ್ಟಾಗ ನೀರು ಹಾಕಿ ಬಿಸಿ ಮಾಡಕಟ್ಟಿದ್ದಾರೆ. ನೀರು ಕುದಕ್ಕೆ ಶುರು ಆದಮೇಲೆ ಉರಿನ ಸಣ್ಣ ಮಾಡಿರಿ. ಇದ್ರ ಮೇಲೆ ರೆಡಿ ಮಾಡಿದ್ದ ಚಾನ್ಗಿ ಇತ್ತಲ್ರಿ ಅದನ್ನ ಇಡಬೇಕು. ಒಂದು ಮುಚ್ಚಳ ಮುಚ್ಚಿಬಿಟ್ಟು ಉರಿನ ಮೀಡಿಯಮ್ ಇಟ್ಬಿಟ್ಟು 15ರಿಂದ 20 ನಿಮಿಷ ಇದನ್ನು ಬೇಯಿಸಬೇಕು. ಮೀಡಿಯಮ್ ಉರಿ ಒಳಗೆ 15-20 ನಿಮಿಷ ಬೇಯಿಸಬೇಕು. ಒಂದು 20 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಚೆಕ್ ಮಾಡಕತ್ತೀನಿ. ಈಗ ನೋಡ್ರಿ ಮೋದಕ ಎಲ್ಲ ಚಂದ ಬಂದಾವು. ಈಗ ಇವನ್ನ ಒಂದು ಪ್ಲೇಟ್ನಾಗ ತೆಗೆದು ಬಿಸಿ ಬಿಸಿ ಮೋದಕದ ಮೇಲೆ ತುಪ್ಪ ಹಾಕಿ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಟೇಸ್ಟ್ ಮಾಡಿ ನೋಡ್ರಿ. ಮೋದಕನ ಹಿಂಗೆ ಓಪನ್ ಮಾಡಿ ಇದ್ರಾಗ ತುಪ್ಪ ಹಾಕ್ಕೊಂಡು ತಿಂದ್ರಾಹ ಏನು ಕೇಳ್ತೀರಿ.
ಸೊ ಫ್ರೆಂಡ್ಸ್, ಇವತ್ತಿನ ಈ ಹೆಲ್ದಿ ಆ್ಯಂಡ್ ಟೇಸ್ಟಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮೊದಕದ ರೆಸಿಪಿ ನಿಮ್ಗೇನ್ರಿ ಚಲೋ ಅನ್ಸಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.